ಓಕೆ. ಸೊ ಹೇಗಿದ್ದೀರಾ ಮಕ್ಕಳ? ಇವತ್ತು ಹೇಗಿತ್ತು ನಿಮ್ ದಿನ? ಎಂಜಾಯ್ ಮಾಡಿದ್ರಿ ಕ್ಲಾಸ್? ಹೌದಾ? ಇವಾಗ ಸೈನ್ಸ್ ಕ್ಲಾಸ್ ಇತ್ತು, ಫುಲ್ ಎಂಜಾಯ್ ಆಗಿರ್ಬೇಕಲ್ಲ. ಅಟ್ರಾಕ್ಟಿವ್ ಸಿಮ್ಯುಲೇಷನ್ಸ್ ಇತ್ತು. ಓಕೆ. ಸೊ ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಏನ್ ಹೇಳಿದ್ದೆ ನಿಮ್ಗೆ? ಟೈಪ್ಸ್ ಆಫ್ ಆಂಗಲ್ಸ್ ಹೇಳಿದ್ದೆ. ಓಕೆ. ಸೊ ಇವತ್ತೇ ನಾವು ಹೊಸ ಟಾಪಿಕ್ ಗೆ ಬರೋಣ. ಸೊ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಒಂದು ಮೋಟಿವೇಶನಲ್ ಕೋಟ್ಸ್ ನೋಡಿ ನಾವೇನ್ ಮಾಡೋಣ, ಇವತ್ತಿನ ದಿನವನ್ನ ಸ್ಟಾರ್ಟ್ ಮಾಡೋಣ ಕ್ಲಾಸ್. ಓಕೆ. ಕಾಣಿಸ್ತಾ ಇದೆ ನಿಮ್ಗೆ? ಓಕೆ, ಒಂದ್ ಸೆಕೆಂಡ್. ಓಕೆ. ಸೊ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ಸ್ ಏನಿದೆ ನಮ್ದು? ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಯುವರ್ ಸಕ್ಸಸ್ ಬಿ ಯೋರ್ ನಾಯ್ಸ್, ಬಿ ಯೋರ್ ನಾಯ್ಸ್ ಅಂತ ಇದೆ. ಅಂದ್ರೆ ಇದ್ರ ಅರ್ಥ ಏನ್ ಮಕ್ಕಳ ಹೇಳ್ರಿ? ವರ್ಕ್ ಹಾರ್ಡ್ ಅಂದ್ರೆ ನಾವು ಏನೇ ಒಂದು ಕೆಲಸವನ್ನ ಮಾಡ್ತಾ ಇದ್ರು ನಾವು ಅದನ್ನ ಸೈಲೆಂಟ್ ಆಗಿ ನಾವು ಹಾರ್ಡ್ ವರ್ಕ್ ಮಾಡ್ಬೇಕು. ಬಟ್ ಆ ಸಕ್ಸಸ್ ಅದೇನ್ ನೆಕ್ಸ್ಟ್ ನಮ್ಗೆ ಸಕ್ಸಸ್ ಗೊತ್ತಾಗ್ತೈತಲ್ಲ, ಅದು ಸೌಂಡ್ ಮಾಡ್ತೈತಿ ಅಂತ ಅದ್ರ ಅರ್ಥ. ಹೌದಾ? ಇದ್ರದ್ದು ಇನ್ ಡೈರೆಕ್ಟ್ ಆಗಿ ಅರ್ಥ ಏನಂದ್ರೆ, ನಾವು ಒಂದು ಸೈಲೆಂಟ್ ಆಗಿ ಮಾಡಿರುವಂತಹ ಹಾರ್ಡ್ ವರ್ಕ್ ಅದು ಮುಂದೆ ಸಕ್ಸಸ್ ಆದಾಗ ತಂತಾನೆ ಅದ್ರದ್ದು ಏನಾಗ್ತೈತಿ, ನಮ್ಗೆ ಅದರದ್ದು ಒಂದು ಶಬ್ದ ದೊಡ್ಡ ಪ್ರಮಾಣದಲ್ಲಿ ಕೇಳಿಸ್ತೈತಿ. ಅಂದ್ರೆ ಇದರ ಅರ್ಥ ಏನಂದ್ರೆ, ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ರಿ ಅಂದ್ರೆ, ಸೊ ಇವಾಗ ನೀವು 6th 7th 8th ಇದ್ದೀರಿ, ನೀವು 10th ಕ್ಲಾಸಿಗೆ ಬಂದಾಗ ಅಲ್ಲಿ ಫುಲ್ ಸ್ಕೋರ್ ಮಾಡಿದ್ರಿ, ಅಥವಾ ನೀವು ರಾಜ್ಯಕ್ಕೆ ಫಸ್ಟ್ ಬಂದ್ರಿ ಅಂತಂದ್ರ ಅಲ್ಲಿ ಏನಾಗ್ತೈತಿ, ನಿಮ್ಮ ಹಾರ್ಡ್ ವರ್ಕ್ ನಿಮ್ಗಲ್ಲೇ ಅಲ್ಲಿ ಏನ್ ಮಾಡ್ತೈತಿ, ದೊಡ್ಡ ಶಬ್ದವನ್ನಾಗಿ ತೋರಿಸ್ತೈತಿ ಎದ್ರ ಮುಖಾಂತರ? ನಿಮ್ಮ ಒಂದು ಪರ್ಸೆಂಟೇಜ್ ಮುಖಾಂತರ. ಹಾಗಾಗಿ ವರ್ಕ್ ಹಾರ್ಡ್ ಅಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಿ ನಮ್ಮ ಜೀವನದಲ್ಲಿ ದೊಡ್ಡ ಸಕ್ಸಸ್ ಅನ್ನ ನೀವು ಕಾಣ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಮೋಟಿವೇಶನಲ್ ಕೋರ್ಸ್ ಅನ್ನ ಹೇಳ್ತಾ ಇದ್ದೀನಿ. ಓಕೆ. ಸೊ ಹಾಗಾದ್ರೆ ನಮ್ಮ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ. ಸೊ ಇವತ್ತಿನ ನಮ್ಮ ಕ್ಲಾಸ್ ಏನಂತಂದ್ರೆ, ನಾನು ಇವತ್ತು ಯಾವ್ದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರೇಷಿಯೋಸ್ ಅಂಡ್ ಪ್ರಪೋರ್ಷನ್, ಅನುಪಾತ ಮತ್ತು ಸಮಾನುಪಾತ ಅನ್ನುವಂಥ ಏನಂದ್ರೆ ಟಾಪಿಕ್ ಅನ್ನ ಹೇಳ್ತಾ ಇದ್ದೀನಿ. ಓಕೆ. ಅನುಪಾತ ಮತ್ತು ಸಮಾನುಪಾತ ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಓಕೆ. ಹೌದಾ? ಅನುಪಾತ, ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್ ಅಂತ ಇದೆ. ಓಕೆ. ಸೊ ಇಲ್ಲಿ ನಿಮ್ಗೆ ಫಸ್ಟ್ ನಾನು ಏನಂದ್ರೆ, ಒಂದು ಬೇಸಿಕ್ ನಿಮ್ಗೆ ಡೇ ಟು ಡೇ ಲೈಫ್ ನಲ್ಲಿ ನಡೆಯುವಂತ ಒಂದು ಬೇಸಿಕ್ ಘಟನೆಯನ್ನ ಹೇಳ್ತೀನಿ. ಅದಾದ್ಮೇಲೆ ನಾನು ಏನ್ ಟಾಪಿಕ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿತ್ತು. ಓಕೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ತಾಯಿಯವರು ನಿಮ್ಗೆ ಏನ್ ಮಾಡ್ತಾರೆ, 1 kg ಅಥವಾ 5 kg ಸಕ್ಕರೆ ತಗೊಂಡ್ ಬರ್ರಿ ಅಂತ ಹೇಳ್ತಾರೆ. ಹೌದಾ? ಸೊ ನೀವ್ ಅಲ್ಲಿ ಹೋಗಿ ಏನ್ ಮಾಡ್ತೀರಿ, ನನ್ಗೆ 5 kg ಸಕ್ಕರೆ ಕೊಡ್ರಿ, ಹೌದಾ, ಶುಗರ್ ಕೊಡ್ರಿ ಅಂತ ಹೇಳ್ತೀರಿ. ಹೌದಾ? ಸೊ ಅಲ್ಲಿ ಏನಾಗ್ತದೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ಇವಾಗ 1 kg ಒಂದು 30 ಅಥವಾ 40 ರುಪೀಸ್ ಇದೆ ಅಂತ ತಿಳ್ಕೊರಿ. ಹೌದಾ? ಸೊ 1 kg ಅಂದ್ಮೇಲೆ ನಿಮ್ಗೆ ಅಷ್ಟು 30 ರುಪೀಸ್ ಕೊಡ್ತಾರೇನವ್ರು 5 kg? ಓಕೆ. ಸೊ 1 kg ಆದ್ಮೇಲೆ 30. ಅದೇ ನೀವು 2 kg ತಗೊಂಡ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್, ಹೌದಾ, ನಂಗೆ ಎಕ್ಸಾಕ್ಟ್ ರೇಟ್ ಗೊತ್ತಿಲ್ಲ ಇವಾಗ ಶುಗರ್ ಎಷ್ಟಿದೆ ರೇಟು ಅಂತ ಹೇಳಿ. ಓಕೆ. ಸೊ 1 kg ಒಂದು ಫಾರ್ ಎಕ್ಸಾಂಪಲ್ 30 ರುಪೀಸ್ ಇದೆ ಅಂತ ತಿಳ್ಕೊರಿ. ಹೌದಾ? ಸೊ ನೀವು ಅದೇ 2 kg ತಗೊಂಡ್ರೆ ಏನಾಗ್ತದೆ ನಿಮ್ಗಲ್ಲೇ? ಹೌದಾ? 60 ರುಪೀಸ್ ಆಗ್ತೈತಿ. ಹಾಗೆ ನೀವ್ ಏನ್ ಮಾಡ್ತೀರಿ ಹೇಳ್ರಿ? 5 kg ತಗೋತೀರಿ ಸಕ್ರಿ. ಹೌದಾ? ಅಂದ್ರೆ ಇದ್ರ ಅರ್ಥ ಏನು? ನಿಮ್ದು ಕ್ವಾಂಟಿಟಿ ಹೆಂಗ್ ಜಾಸ್ತಿ ಆಗ್ತೈತಿ, ಹಂಗ ಅಮೌಂಟ್ ಜಾಸ್ತಿ ಆಗ್ತೈತಿ. ಅರ್ಥ ಆಯ್ತಾ? ಸೊ ನೀವು ಸಕ್ರಿಯನ್ನ ಜಾಸ್ತಿ ಅಮೌಂಟ್ ಅನ್ನ ತಗೊಳ್ತಾ ಹೋದಂಗ ಅಲ್ಲಿ ಏನಾಗ್ತೈತಿ ನಿಮ್ಗೆ, ಆ ಅಮೌಂಟ್ ಕೂಡ ನಿಮ್ಗೆ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಇವೆಲ್ಲ ನಿಮ್ಗೆ ಯಾವ್ದಕ್ಕೆ ಎಕ್ಸಾಂಪಲ್ ಅಂದ್ರೆ, ನೇರ ಅನುಪಾತ. ಹೌದಾ? ಅಂದ್ರೆ ಡೈರೆಕ್ಟ್ ರೇಷಿಯೋಸ್ ಅಥವಾ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಇದೆ. ಹೌದಾ? ನೇರ ಅನುಪಾತಕ್ಕೆ ನಮ್ಗೆ ಇವು ಎಕ್ಸಾಂಪಲ್ಸ್ ಆಗ್ತಾವ. ಅದೇ ನೀವು ಇಂಡೈರೆಕ್ಟ್ ಪ್ರಪೋರ್ಷನ್ಸ್ ಅಂದ್ರೆ, ಒಂದ್ ಕಡೆ ನಮಗ್ ರೇಟ್ ಜಾಸ್ತಿ ಆದಂಗ ಒಂದ್ ಕಡೆ ಇನ್ನೂ ಕಡಿಮೆ ಆಗ್ತೈತಿ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ, ನೀವೊಂದ್ ಗಾಡಿ ಇರುತ್ತೆ, ಹೌದಾ, ವೆಹಿಕಲ್ ಇರುತ್ತೆ, ಅದು ಬಹಳ ಸ್ಲೋ ಹೋಗ್ತಾ ನೀವೊಂದ್ ಪ್ಲೇಸಿಗೆ ಮುಟ್ಟೋದ್ ಏನಾಗ್ತೈತಿ, ಬಹಳ ಲೇಟ್ ಆಗಿ ಜಾಸ್ತಿ ಟೈಮ್ ತಗೊಂಡ್ ನೀವು ಹೋಗಿ ಮುಟ್ತೀರಿ. ಇನ್ ಕೇಸ್ ಅದರದ ಸ್ಪೀಡ್ ಜಾಸ್ತಿ ಇತ್ತಂದ್ರ ನೀವು ಕಡಿಮೆ ಸಮಯದಲ್ಲಿ ಹೋಗಿ ಆ ಒಂದು ಪ್ಲೇಸ್ ಅನ್ನ ಮುಟ್ತೀರಿ. ಹೌದಾ? ಹೆಂಗ? ಆಮೇಲೆ ಈಗ ಒಂದ್ ಕೆಲಸದ ಒಂದ್ ಎಕ್ಸಾಂಪಲ್ ತಗೋಬಹುದು ನಾವು. ಆ ಒಂದು ಕೆಲಸವನ್ನ ನಾವು ಇಬ್ರೇ ಸೇರಿ ಆ ಒಂದು ಕೆಲಸವನ್ನ ಒಂದ್ 10 ದಿನದಲ್ಲಿ ಮಾಡಿದ್ರೆ, ಅದ್ರ ಜೊತೆಗೆ ಇಬ್ರು ಸೇರಿ 10 ದಿನದಲ್ಲಿ ಒಂದ್ ಕೆಲಸವನ್ನ ಮುಗಿಸಿದ್ರೆ, ಅವ್ರ ಜೊತೆ ಇನ್ನೊಂದ್ 5 ಜನನ ಆಡ್ ಮಾಡಿದ್ವಿ ಅಂದ್ರ 10 ದಿನ ಮುಗಿಸೋ ಕೆಲಸ ಒಂದ್ 3 ಅಥವಾ 4 ದಿನದಲ್ಲಿ ಮುಗಿಸ್ಬಹುದು.
ಹೌದಾ? ಇವೆಲ್ಲ ನಮ್ಗೆ ಏನಾಗ್ತಾವ್ ಇಂಡೈರೆಕ್ಟ್ ಪ್ರಪೋರ್ಷನ್. ಅಂದ್ರೆ ಒಂದ್ ಕಡೆ ಕ್ವಾಂಟಿಟಿ ಜಾಸ್ತಿ ಆದಾಗ ಕಡಿಮೆ ಆಗ್ತೈತಿ, ಒಂದ್ ಕಡೆ ಜಾಸ್ತಿ ಆದಂಗ ಇನ್ನೊಂದ್ ಕಡೆನೂ ಜಾಸ್ತಿ ಆಗ್ತಿರ್ತೈತಿ. ಇವೆಲ್ಲ ಎದಕ್ಕೆ ಅಂದ್ರೆ ನಮ್ಗೆ ರೇಷಿಯೋಸ್. ಹೌದಾ? ಸೊ ನಾನು ಅದನ್ನ ಹೇಳ್ತೇನಂತ. ಓಕೆ, ಈಗ ನಮ್ಗೆ ಏನಾಗತ್ತ, ರೇಷಿಯೋಸ್ ಅಂದ್ರೆ ಯಾವ ರೀತಿ ಇರುತ್ತ, ಒಂದ್ ಜಸ್ಟ್ ನಿಮ್ಗ ಬೇಸಿಕ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಏನಾಗತ್ತ, ಕ್ರಿಯೇಟ್ ರೇಷಿಯೋಸ್ ಟು ಕಂಪೇರ್ ನಂಬರ್ ಆಫ್ ಆಪಲ್ಸ್ ಅಂಡ್ ಆರೆಂಜಸ್ ಇನ್ ದಿಸ್ ಆಕ್ಟಿವಿಟಿ. ಹೌದಾ? ಸೊ ಇಲ್ಲಿ ಏನಾಗತ್, ನಿಮ್ಗ ರೇಷಿಯೋಸ್ ಅಂದ್ರೆ ಯಾವ ರೀತಿ ಬರಿಬೇಕು, ಅನುಪಾತಗಳಂದ್ರೆ ಏನ್ ಬರಿಬೇಕು. ಸೊ ಇಲ್ಲಿ ಏನಾಗತ್ತ, ಹೌ ಮೆನಿ ಆಪಲ್ಸ್ ಆರ್ ಶೋನ್, ಇದ್ರೊಳಗೆ ಈ ಒಂದು ಬಾಕ್ಸ್ ನಲ್ಲಿ. ಹೌದಾ? ನಿಮ್ಗೆ ಎಷ್ಟು ಆಪಲ್ಸ್ ಗಳು ಕಾಣ್ತಾ ಇದಾವ್, ಕೌಂಟ್ ಮಾಡಿ ಹೇಳ್ಬೋದಾ ಮಕ್ಕಳೇ? ಕೌಂಟ್ ಮಾಡಿ ಎಷ್ಟು ಇರ್ಬೋದು. 1 2 3 4 5 6 7 8 9 10 11 ಆಪಲ್ಸ್ ಅದಾವ. ಹೌದಾ? ಸೊ ನಾನು 11 ಅಂತ ಆಡ್ ಮಾಡಿದೆ. ಕರೆಕ್ಟ್? ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಇನ್ ಕೇಸ್ ನಾವೇನಾದ್ರೂ ಈ ಕೌಂಟಿಂಗ್ ನಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅದು ರಾಂಗ್ ತೋರಿಸತ್ ನಮ್ಗೆ. ಹೌದಾ? ಹಾಗಾಗಿ ನಾನು ಇಲ್ಲಿ 11 ಅಂತ ಬರ್ದಾಗ ಅದು ಕರೆಕ್ಟ್ ತೋರಿಸ್ತು. ಓಕೆ, ಸೊ ಹೌ ಮೆನಿ ಆರೆಂಜಸ್ ಆರ್ ಶೋನ್. ಓಕೆ, ಆರೆಂಜಸ್ ಎಷ್ಟಿದಾವ್ ನೋಡ್ರಿ. 1 2 3 4 5 6 7 8 9 10 11 12 ಇದಾವ. ಓಕೆ, ಸೊ ನಾನು ಇಲ್ಲಿ 12 ಬರಿಬೇಕು. ಹೌದಾ? ಸೊ ನಿಮ್ಮ ಕ್ಯೂರಿಯಾಸಿಟಿಗೆ ನಾನು ತಪ್ಪಾಗಿ ಬರೆದ್ರೆ ಅದು ಏನಂತ ತೋರಿಸ್ತೈತಿ ನೋಡೋಣ. ಈಗ 12 ಇದಾವ, ನಾನು ಜಸ್ಟ್ 13 ಅಂತ ಬರಿತೀನಿ. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಮಾರ್ಕ್. ಹೌದಾ? ನಾನು ಕರ್ಸರ್ ಪಾಯಿಂಟ್ ತೋರಿಸ್ತಾ ಇದ್ದೀನಲ್ಲ, ನಾನು ಇಲ್ಲಿ ತಪ್ಪು ಬರೆದಿದ್ದಕ್ಕೆ ಅದು ತಪ್ಪಂತ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ, 12 ಇತ್ತಲ್ಲ ನಮ್ಗೆ. ಓಕೆ, ಕರೆಕ್ಟ್ ಅಂತ ಬಂತು. ನೆಕ್ಸ್ಟ್, ಹೌ ಮೆನಿ ಟೋಟಲ್ ಪೀಸ್ ಆಫ್ ಫ್ರೂಟ್ಸ್ ಆರ್ ದೇರ್. ಓಕೆ, ಸೊ ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಎಷ್ಟಿದಾವ್ ನೋಡ್ರಿ ಇಲ್ಲಿ, ಎರಡು ಸೇರಿ ಆಪಲ್ ಮತ್ತೆ ಆರೆಂಜಸ್ ಸೇರಿ ಎಷ್ಟಿದಾವ್ ನಮ್ಗೆಲ್ಲೇ. 11 + 12 ಎಷ್ಟಾಯ್ತು? ಎಷ್ಟಾಯ್ತು? ವೆರಿ ಗುಡ್ ಮಕ್ಕಳ. ಎಷ್ಟು? 23. ಹೌದಾ? ನೋಡೋಣ ಕರೆಕ್ಟ್ ಇದೆಯಲ್ಲ ಅಂತ. ಓಕೆ, ಇವಾಗ ನಾವ್ ಏನ್ ಮಾಡೋದು, ರೇಷಿಯೋಸ್ ಅನ್ನ ಕಂಪೇರ್ ಮಾಡ್ಬೇಕು. ಹೌದಾ? ಇಲ್ಲಿ ಕಂಪೇರ್ ರೇಷಿಯೋಸ್ ಅಂತ ಇದೆ. ಕರೆಕ್ಟ್? ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ಏನಾಗಿದೆ, ದ ರೇಷಿಯೋಸ್ ಆಫ್ ಆರೆಂಜಸ್ ಟು ಆಪಲ್ ಅಂದ್ರೆ ಆರೆಂಜು ಮತ್ತೆ ಆಪಲ್ ಅಥವಾ ಆರೆಂಜ್ ಮತ್ತೆ ಸೇಬು ಹಣ್ಣಿಗಿರುವಂತಹ ಒಂದು ರೇಷಿಯೋಸ್ ಅನ್ನ ಬರಿಬೇಕು ನಾವು. ರೇಷಿಯೋಸ್ ಅಂದ್ರೆ ಏನಿಲ್ಲ, ಅವ್ ಎಷ್ಟು ನಂಬರ್ ಆಫ್ ಆರೆಂಜಸ್ ಎಷ್ಟಿದಾವ್, ನಂಬರ್ ಆಫ್ ಆಪಲ್ಸ್ ಅನ್ನ ಎಷ್ಟಿದಾವ್, ಬಟ್ ಅವ್ರು ಯಾವ್ದಕ್ಕೆ ಯಾವ್ದನ್ನ ಕೇಳಿದ್ದಾರೆ. ಹೌದಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಪರ್ಟಿಕ್ಯುಲರ್ ಲೈನ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ರಿ. ದ ರೇಷಿಯೋ ಆಫ್ ಆರೆಂಜಸ್ ಟು ಆಪಲ್, ನಾಟ್ ಆಪಲ್ಸ್ ಟು ಆರೆಂಜಸ್. ಓಕೆ, ಸೊ ಆರೆಂಜಸ್ ಟು ಆಪಲ್ ಅಂದ್ರೆ ಆರೆಂಜ್ ನಮ್ಗೆ ಇಲ್ಲಿ ಮೇಲೆ ಬಂತು, ನಂಬರ್ ಆಫ್ ಆಪಲ್ಸ್ ಕೆಳಗೆ ಬಂತು. ಓಕೆ, ಸೊ ನೆಕ್ಸ್ಟ್ ದ ರೇಷಿಯೋ ಆಫ್ ಆಪಲ್ಸ್ ಟು ಆರೆಂಜಸ್. ಇವಾಗ ಏನಾಯ್ತು, ಉಲ್ಟಾ ಪಲ್ಟ ಆಯ್ತು. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಏನಾಯ್ತು ನಮ್ಗೆ, ಉಲ್ಟಾ ಪಲ್ಟ ಆಯ್ತು. ಓಕೆ, ಸೊ ಇವಾಗ ಏನಾಯ್ತು, ನಂಬರ್ ಆಫ್ ಆಪಲ್ಸ್ ದಿಂದ ಆರೆಂಜಸ್ ಗೆ ನಾವ್ ಏನ್ ಮಾಡ್ಬೇಕು, ರೇಷಿಯೋಸ್ ಅನ್ನ ಬರಿಬೇಕು. ಓಕೆ, ನಿಮ್ ಪ್ರಕಾರ ಇಲ್ಲಿ ನಂಬರ್ ಆಫ್ ಆರೆಂಜಸ್ ಎಷ್ಟಿದಾವ್ ನಮ್ಗೆ, 11 ಇದಾವ್. ನಂಬರ್ ಆಫ್ ಆಪಲ್ಸ್ ಏನಾಗಿದಾವ್, 12 ಇದಾವ್. ಸಾರಿ, 11 ಆಪಲ್ಸ್ 12 ಆರೆಂಜಸ್ ಇದಾವ್. ಹೌದಾ? ಸೊ ನಾನು ಇಲ್ಲಿ ಸ್ಲೈಡ್ ಅನ್ನ ಮೂವ್ ಮಾಡ್ತಾ ಈ ನಂಬರ್ ತಾನೇ ಅಲ್ಲಿ ಬಂದ್ ಕೂಡ್ತಾವ್ ನೋಡ್ರಿ. ಹೌದಾ? ಬರ್ತಾ ಇದೆ, ಕಾಣಿಸ್ತಾ ಇದೆ. ರೈಟ್ ರೈಟ್ ರೈಟ್, ಕರೆಕ್ಟ್. ಓಕೆ, ಹೌದಾ? ಅವಾಗ ಏನಾಯ್ತು ಹಾಗಾದ್ರೆ, ಆರೆಂಜಸ್ ಮತ್ತೆ ಆಪಲ್ ಇರುವಂತಹ ರೇಷಿಯೋ ಅನುಪಾತ ಏನಾಯ್ತು, 12/11 ಆಯ್ತು. ಅದೇ ನೀವು ಈ ಸೈಡ್ ಬರ್ರಿ, ಆಪಲ್ಸ್ ಟು ಮತ್ತೆ ಆರೆಂಜಸ್ ಗೆ 11/12 ಆಯ್ತು. ನಿಮ್ಗೆ ಸ್ಟಾರ್ಟಿಂಗ್ ನಾನು ಹೇಳಿದೆ, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್, ಅಂಶ ಮತ್ತು ಛೇದಗಳು ಏನಾದ್ರು ನಮ್ಗೆ ಉಲ್ಟಾ ಪಲ್ಟಾ ಆಯ್ತು. ಓಕೆ, ನಂಬರ್ ಆಫ್ ಆರೆಂಜಸ್, ನಂಬರ್ ಆಫ್ ಆಪಲ್ಸ್. ಓಕೆ, ಸೊ ನಿಮ್ಗೆ ಗೊತ್ತಿರಬಹುದು, ನೀವು ಫ್ರಾಕ್ಷನ್ಸ್ ಎಲ್ಲ ಕಲ್ತೀರಿ. 12/11 11/12 ಈಕ್ವಲ್ ಆಗತ್ತೇನು, ಈಕ್ವಲ್ ಆಗತ್ತಾ? ನೋ, ಅದು ಈಕ್ವಲ್ ಆಗುವುದಿಲ್ಲ. 12/11 ಅದ್ರದ್ದು ಆನ್ಸರ್ ಬೇರೆ ಇರ್ತೈತಿ, 11/12 ಆನ್ಸರ್ ಬೇರೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಏನಾಯ್ತು, ಆರೆಂಜಸ್ ಟು ಟೋಟಲ್ ಫ್ರೂಟ್, ಆಪಲ್ಸ್ ಟು ಟೋಟಲ್ ಫ್ರೂಟ್ ಅಂತ ಬಂತು. ಓಕೆ, ಸೊ ದ ರೇಷಿಯೋಸ್ ಆಫ್ ಆರೆಂಜಸ್ ಟು ಟೋಟಲ್ ಫ್ರೂಟ್. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಆರೆಂಜಸ್ ಇದೆ, ನಂಬರ್ ಆಫ್ ಟೋಟಲ್ ಫ್ರೂಟ್ಸ್ ಇದೆ. ಓಕೆ, ಅಲ್ಲಿ ಏನಾಯ್ತು, ಆರೆಂಜ್ ಆಪಲ್ ಇತ್ತು, ಬಟ್ ಇಲ್ಲಿ ನಂಬರ್ ಆಫ್ ಟೋಟಲ್ ಫ್ರೂಟ್ಸ್ ಅಂತ ಇದೆ. ಹೌದಾ? ಸೊ ಹಾಗಾದ್ರೆ
ಇಲ್ಲೇನಾಗತ್ ನೋಡ್ರಿ, ನಾ ಮತ್ತೆ ಸ್ಲೈಡ್ ಅನ್ನ ಮೂವ್ ಮಾಡ್ತಾ ಹೋಗ್ತೀನಿ. ಕರೆಕ್ಟ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇವಾಗ 11/12 12/11 ಬರುವುದಿಲ್ಲ. ಓಕೆ, ಸೊ ಇವಾಗ 23 ಬರುತ್ತೆ ನೋಡ್ರಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ಹೌದಾ, ನಂಬರ್ ಆಫ್ ಆರೆಂಜಸ್ ಟು ನಂಬರ್ ಆಫ್ ಟೋಟಲ್ ಫ್ರೂಟ್ಸ್ ಅಂದ್ರೆ 12/23 ಬಂತು. ನಂಬರ್ ಆಫ್ ಆಪಲ್ಸ್, ನಂಬರ್ ಆಫ್ ಟೋಟಲ್ ಫ್ರೂಟ್ಸ್ ಅಂದ್ರೆ 11/23 ಅಂತ ಬಂತು. ಸೊ ನಾ ಇದನ್ನ ಯಾಕೆ ನಿಮಗೆ ಬೇಸಿಕ್ ಈ ಒಂದು ಜಸ್ಟ್ ಆಕ್ಟಿವಿಟಿ ಟೈಪ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಹೇಳ್ಬೇಕಂದ್ರೆ ನಿಮ್ಗೆ ಡೈರೆಕ್ಟ್ ಮತ್ತೆ ಇನ್ಡೈರೆಕ್ಟ್ ಪ್ರಪೋರ್ಷನ್ ಅಥವಾ ರೇಷಿಯೋಸ್ ಅನ್ನ ನಾನು ಇವಾಗ ಹೇಳ್ಬೇಕು ನಿಮ್ಗೆ. ಹಾಗಾಗಿ ಸ್ವಲ್ಪ ಇದು ಬರೀಲಿಕ್ಕೆ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ. ಓಕೆ, ಸೊ ಇದ್ರ ಇಲ್ಲಿ ಮತ್ತೆ ನಮ್ಗೆ ಸಾಕಷ್ಟು ಸೇಮ್ ಅದೇ ಆಕ್ಟಿವಿಟಿ ಇಲ್ಲಿ ಮತ್ತೆ ರಿಪೀಟ್ ಆಗ್ತೈತಿ. ಓಕೆ, ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ನಮ್ಮ ಮೇನ್ ಟಾಪಿಕ್ ಗೆ ಬರೋಣ. ದಟ್ ಈಸ್, ಒನ್ ಸೆಕೆಂಡ್, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಓಕೆ, ಒಂದ್ ಸೆಕೆಂಡ್. ಕಾಣಿಸ್ತಾ ಇದೆಲ್ಲ? ಓಕೆ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಲ್ಲ ನಿಮ್ಗೆ? ಓಕೆ, ಸೊ ಇಲ್ಲಿ ಏನಾಗಿದೆ, ನೇರ ನೇರ ಡೈರೆಕ್ಟ್ ರೇಷಿಯೋಸ್ ಅಂದ್ರೆ ನೇರ ಪ್ರಮಾಣ ಮತ್ತು ವಿಲೋಮ ಪ್ರಮಾಣ ಇಲ್ಲೆಲ್ಲ ಇದೆ. ಹೌದಾ, ನೇರ ಅನುಪಾತ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ನಾನು, ಗೊತ್ತಾಯ್ತಾ ನಿಮ್ಗೆ? ಸಕ್ಕರೆದೊಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಒಂದು ಪ್ರಮಾಣ ಹೆಚ್ಚಾದಂಗ ಅದ್ರ ಜೊತೆಗೆ ಅದ್ರದ್ದು ಇನ್ನೂ ಒಂದು ಪ್ರಮಾಣ ಕೂಡ ಹೆಚ್ಚಾಗ್ತದೆ. ಎಕ್ಸಾಂಪಲ್ ನಿಮ್ಗೆ, ಈಗ ಸಕ್ಕರೆ ಪ್ರಮಾಣ ಒಂದಿತ್ತಂದ್ರೆ ಅದ್ರ ಪ್ರಮಾಣ ಅದಕ್ಕೆ ಅಷ್ಟು ಅಮೌಂಟ್ ಇರ್ತದೆ. ಫಾರ್ ಎಕ್ಸಾಂಪಲ್ 1 kg ಸಕ್ಕರೆ ಒಂದು 30 rupees. ಹೌದಾ, ಸೊ 2 kg ಎಷ್ಟಾಯ್ತು? 60 rupees. ಓಕೆ, ಸೊ 3 kg ಎಷ್ಟಾಯ್ತು? 90 ರೂಪಾಯಿ ಆಯ್ತು. ಹೌದಾ, 60 30 60 90. ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದೀರಿ ನೀವು? ಇಲ್ಲಿ 1 kg 2 kg ಜಾಸ್ತಿ ಆಗ್ತಾ ಇದೆ, ಅದ್ರ ತಕ್ಕಂಗ ಇಲ್ಲಿ ಏನಾಗ್ತಾ ಇದ್ರದ ಅಮೌಂಟ್ ಕೂಡ ನಮ್ಗೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಾವ್ ಏನಂತ ಕರಿತೀವಿ? ನೇರ ಪ್ರಮಾಣ ಅಥವಾ ಡೈರೆಕ್ಟ್ ರೇಷಿಯೋಸ್ ಅಂತ ಕರಿತೀವಿ. ಹೌದಾ, ಒಂದು ಪ್ರಮಾಣ, ಅಲ್ಲಿ ಡೆಫಿನೇಷನ್ ಕಾಣಿಸ್ತಾ ಇರಬಹುದು ನಿಮ್ಗೆ. ಒಂದು ಪ್ರಮಾಣ ಹೆಚ್ಚಾದಾಗ ಮತ್ತೊಂದು ಪ್ರಮಾಣವು ಅದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ, ಅಥವಾ ಒಂದು ಪ್ರಮಾಣ ಕಡಿಮೆಯಾದಾಗ ಮತ್ತೊಂದು ಕಡಿಮೆಯಾಗುತ್ತದೆ. ಅರ್ಥ ಆಯ್ತಾ? ಸೊ ಇದಕ್ಕೊಂದು ನಿಮ್ಗೆ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ, ಪುಸ್ತಕಗಳು. ನಾನ್ ನಿಮಗೆ ಒಂದು ಸಕ್ಕರೆ ಎಕ್ಸಾಂಪಲ್ ಕೊಟ್ಟೆ, ಇಲ್ಲಿ ನಿಮ್ಗ ಪುಸ್ತಕದ ಬೆಲೆಯನ್ನ ಕೊಟ್ಟಿದ್ದಾರೆ. ಹೌದಾ, ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮ್ಗೆ? 3 ಪುಸ್ತಕಗಳಿದಾವೆ. ಹೌದಾ, ಒಂದೊಂದು ಪುಸ್ತಕಕ್ಕೆ ಎಷ್ಟಾಯ್ತು? 15 ರೂಪಾಯಿ ಇದಾವೆ. ಹೌದಾ, ಒಂದ್ ಪುಸ್ತಕ ತಗೊಂಡ್ರೆ 15, ಮತ್ತೆ ಇನ್ನೊಂದು ತಗೊಂಡ್ರೆ 15, ಮತ್ತೊಂದು ತಗೊಂಡ್ರೆ ಎಷ್ಟಾಯ್ತು? 15. ಹಾಗಾದ್ರೆ ಎಷ್ಟಾಯ್ತು? 3 ಪುಸ್ತಕಗಳ ಬೆಲೆ ಎಷ್ಟಾಯ್ತು ನಮ್ಗೆ? 45 ರೂಪಾಯಿ ಆಯ್ತು. ಹೌದಾ, ಒಂದ್ ಪುಸ್ತಕಕ್ಕೆ 15 ಆದ್ರೆ ನಮ್ಗೆ ಏನಾಯ್ತು? 3 ಪುಸ್ತಕಕ್ಕೆ 45. ಇನ್ ಕೇಸ್ 4 ತಗೊಂಡ್ವಿ, 15 4 60. ಮತ್ತೆ ಇದೇ ರೀತಿ. ಹೌದಾ, ಹೆಂಗೆಂಗ ಪುಸ್ತಕದ ಸಂಖ್ಯೆಗಳು ಜಾಸ್ತಿ ಆಗ್ತಾವ, ಅದರದ ಬೆಲೆ ಕೂಡ ನಮ್ಗೆ ಜಾಸ್ತಿ ಆಗ್ತದೆ. ಹೌದಾ, ಸೊ ನಾನು ಇಲ್ಲಿ ಏನ್ ಮಾಡ್ಬೋದು? ಇನ್ನು ಸ್ವಲ್ಪ ನಂಬರ್ಸ್ ಗಳನ್ನ, ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? 4 ಮಾಡಿದೆ, 5 ಮಾಡಿದೆ. ಹೌದಾ, ಹೌದಾ, ಹೆಂಗೆಂಗ್ ನಮ್ಗೆ ಏನಾಗ್ತವು? ಪುಸ್ತಕಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ನಮ್ಗೆ ಏನಾಗ್ತೈತಿ? ಅದರದ್ದು ಬೆಲೆ ಕೂಡ ನಮ್ಗೆ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಅಲ್ಲಿ ನೋಡ್ರಿ, 10 ಪುಸ್ತಕಗಳು 15 ರೂಪಾಯಿ ಅಂದ್ರೆ ನಮ್ಗೆ 150 ರೂಪಾಯಿ ಆಯ್ತು. ಕರೆಕ್ಟ್? ಅದೇ ರೀತಿ ನಾವ್ ಇವಾಗ ಏನ್ ಮಾಡೋದು? ವಿಲೋಮ ಪ್ರಮಾಣವನ್ನ ನೋಡೋಣ. ಹೌದಾ, ವಿಲೋಮ ಪ್ರಮಾಣ ಅಂದ್ರೆ ಏನಾಗತ್ ನಮ್ಗೆ? ಹೌದಾ, ಒಂದು ಪ್ರಮಾಣ ಹೆಚ್ಚಾದಾಗ ಮತ್ತೊಂದು ಪ್ರಮಾಣವು ಅದೇ ಅನುಪಾತದಲ್ಲಿ ಕಡಿಮೆಯಾಗುತ್ತದೆ. ಹೌದಾ, ಅಂದ್ರೆ ಒಂದ್ ಕಡೆ ಜಾಸ್ತಿ ಆದಂಗ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ನಿಮ್ ಸ್ಕೂಲಿಗೆ ಬರ್ಬೇಕಾದ್ರೆ ಒಂದು ಬಸ್ಸಿನ ಒಂದು ಎಕ್ಸಾಂಪಲ್ ಅದು. ನೀವು ಬಸ್ನಲ್ಲಿ ಬರ್ತೀರಿ ಅನ್ಕೋತೀನಿ ನಾನು. ಹೌದಾ, ಸೊ ಸಮ್ ಟೈಮ್ ಏನಾಗ್ತತಿ, ನೀವು ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀರಿ, ಸೇಮ್ ಟೈಮಿಗೆ ಮನಿ ಬಿಟ್ಟಿರ್ತೀರಿ, ಸೇಮ್ ಟೈಮಿಗೆ ಬಸ್ ಬಂದಿರ್ತೈತಿ. ಬಟ್ ಒಂದ್ ದಿನ ಏನಾಗ್ತೈತಿ, ಬಹಳ ಲಘು ಹೋಗಿ ಅಂದ್ರೆ ಬೇಗ ಹೋಗಿ ನಿಮ್ಮ ಸ್ಕೂಲನ್ನ ರೀಚ್ ಆಗಿರ್ತೀರಿ. ಸಮ್ ಟೈಮ್ ಏನಾಗ್ತೈತಿ, ಸೇಮ್ ಟೈಮ್ ಬಿಟ್ಟಿರ್ತೀರಿ, ಸೇಮ್ ಬಸ್ ಅನ್ನ ಕ್ಯಾಚ್ ಮಾಡಿರ್ತೀರಿ, ಬಟ್ ಸಮ್ ಟೈಮ್ ಏನಾಗ್ತದೆ, ಲೇಟ್ ಆಗಿ ಹೋಗ್ತೀರಿ. ಅದಕ್ ಕಾರಣ ಏನು? ನೀವೇನ್ ಹೇಳ್ತೀರಿ ಅದಕ್ಕೆ ಕಾರಣ ನಿಮ್ಮ ಮಿಸ್ಗೆ?
ಮ್ಯಾಮ್ ಯಾಕೆ ಲೇಟ್ ಆಯ್ತು ಅಂತ ಕೇಳಿರ್ತಾರೆ ನಿಮ್ಮ ಟೀಚರ್, ಹೌದಾ? ಸೊ ನೀವ್ ಅವಾಗ ಏನ್ ಮಾಡ್ತೀರಿ? ಇಲ್ಲ ಮೇಡಮ್, ನಾನು ಬೇಗ ಅದೇ ಬಸ್ಸಿಗೆ ಅಂದೆ, ಅದೇ ಬಸ್ ಹಿಡ್ದೆ, ಬಟ್ ಏನಾಯ್ತು ಇವತ್ ಬಸ್ ಬಹಳ ಸ್ಲೋ ಬಿಟ್ರು ಮ್ಯಾಮ್. ಹೌದಾ? ಹೌದಾ, ಬಹಳ ಸ್ಲೋ ಬಿಟ್ರು ಅಂದ್ರ ಅರ್ಥ ಏನು? ಮೇಡಮ್ ಇವತ್ ಯಾಕೋ ಗೊತ್ತಿಲ್ಲ, ಬಸ್ ಬಹಳ ಸ್ಲೋ ಬಿಡ್ತಾ ಇದ್ರು, ಹಾಗಾಗಿ ನಾನು ಸ್ಕೂಲ್ ರೀಚ್ ಆಗೋದು ಲೇಟ್ ಆಯ್ತು. ಸಮ್ ಟೈಮ್, ಓ ಎಷ್ಟು ಬೇಗ ಬಂದ್ಬಿಟ್ಟಿದಿರಲ್ಲ ಇವತ್ತೊಂದು 15-20 ನಿಮಿಷ. ಇಲ್ಲ ಮ್ಯಾಮ್, ಇವತ್ತು ಫುಲ್ ಬಸ್ಸು ಬಹಳ ಸ್ಪೀಡ್ ಬಿಟ್ಟಿದ್ರು, ಹಾಗಾಗಿ ನಾನು ಬೇಗ ಬಂದೆ. ಅದ್ರ ಅರ್ಥ ಏನ್ ಹಾಗಾದ್ರೆ? ಅವ್ರು ಬಹಳ ಸ್ಪೀಡ್ ಅನ್ನ ಕಡಿಮೆ ಮಾಡಿದ್ರು ಅಂದ್ರೆ ನೀವು ಲೇಟ್ ಆಗಿ ಸ್ಕೂಲಿಗೆ ಹೋಗ್ತೀರಿ, ಹೌದಾ? ಅವ್ರು ಸ್ಪೀಡ್ ಜಾಸ್ತಿ ಮಾಡಿದ್ರು ಅಂದ್ರೆ ನೀವು ಬೇಗ ಬಂದು ಸ್ಕೂಲ್ ಅನ್ನ ಮುಟ್ತೀರಿ. ಅಂದ್ರ ಒಂದು ಪ್ರಮಾಣ ಹೆಚ್ಚಾದಾಗ ಮತ್ತೊಂದು ಪ್ರಮಾಣ ಕಡಿಮೆ ಆಗ್ತಾ ಇರ್ತೈತಿ, ವಿರುದ್ಧ ಆಗ್ತಾ ಇರ್ತೈತಿ, ಹೌದಾ? ಸೊ ಅದ್ರದ್ದು ಇದೊಂದು ಎಕ್ಸಾಂಪಲ್, ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲೇ, ಹೌದಾ? ಏನಾಗ್ತಾ ಇದೆ, ಹೌದಾ? ಇಲ್ಲೇ ದೂರ 60 ಕಿಲೋಮೀಟರ್ ಇದೆ, ಹೌದಾ? ಇದು 20 ಕಿಲೋಮೀಟರ್/ಅವರ್ ಹೋಗ್ತಾ ಇದೆ, ಹೌದಾ? ಸೊ ನಾವಿವಾಗ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ, ಹೌದಾ? ಸೈಕಲ್ ನೋಡ್ರಿ, ಇಲ್ಲಿ 20 ಕಿಲೋಮೀಟರ್ ಇದ್ದಾಗ ನಮ್ಗೆ 3 ಗಂಟೆಗಳನ್ನ ತಗೊಳ್ತದ, ಹೌದಾ? ಕಾಣಿಸ್ತಾ ಇದೆ, 3 ಗಂಟೆವರೆಗೂ ತಗೊಳ್ತಾ ಇದೆ. ಇದನ್ನ ನಾನು ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತೀನಿ, ಹೌದಾ? ಕಾಣಿಸ್ತಾ ಇದೆ, ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೈಕಲಿನ ಸ್ಪೀಡ್ ನಿಮ್ಗೆ ಜಾಸ್ತಿ. ನಾನು ಇನ್ನೂ ಒಂದು ಆಕ್ಟಿವಿಟಿ ತೋರಿಸ್ತೇನೆ, ಬಹಳ ಕ್ಲಿಯರ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆ, ಹೌದಾ? ಹೌದಾ, ನೋಡ್ತಿದ್ರಿ? ಹೌದಾ? ಅಲ್ಲಿ ನೋಡ್ರಿ, ಸೈಕಲಿನ ಸ್ಪೀಡ್ ಎಷ್ಟು ಜಾಸ್ತಿ ಆಯ್ತು ಅಂತ ಹೇಳಿ, ಹೌದಾ? ಅಂದ್ರೆ ನಮ್ದು ಸ್ಪೀಡ್ ಯಾವ ರೀತಿ ಜಾಸ್ತಿ ಆಗ್ತೈತಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಸ್ಪೀಡ್ ಜಾಸ್ತಿ ಆಗಿದೆ ನಮ್ಗಿಲ್ಲಿ 50 ಕಿಲೋಮೀಟರ್/ಅವರ್ ಇದೆ. ಇಲ್ಲಿ ಏನಾಗಿದೆ, 1.5 ಗಂಟೆ ಒಳಗೆ ಅದು ಹೋಗಿ ಆ ಒಂದು ಶಾಲೆಯನ್ನ, ಕಾಣಿಸ್ತಾ ಇದೆ, ಈ ಮನೆಯಿಂದ ಶಾಲೆ ಅನ್ನೋದು ಇಷ್ಟು 1.5 ಗಂಟೆ ಒಳಗೆ ಮುಟ್ತೈತಿ, ಹೌದಾ? ಇನ್ ಕೇಸ್ ನಾನು ಇಲ್ಲಿ ಅಬ್ಸರ್ವ್ ಮಾಡ್ರಿ ನೀವು, 1.5 ಗಂಟೆ ಇದೆಯಲ್ಲ, ಸೊ ಅದನ್ನ ನಾನು ಏನ್ ಮಾಡ್ತೇನೆ, ಇಷ್ಟು ಕಡಿಮೆ ಮಾಡ್ತೇನೆ, ಹೌದಾ? ಹೌದಾ? 20 ಗಂಟೆ ಇದ್ದಾಗ 20 ಕಿಲೋಮೀಟರ್/ಅವರ್ ಇದ್ರೆ ಅದೇನ್ ಮಾಡ್ತೈತಿ ನಮ್ಗೆ, ಆ ಶಾಲೆಯನ್ನ ಅದೇನ್ ಮಾಡ್ತೈತಿ, 3 ಗಂಟೆ ತಗೋತೈತಿ. ಅಂದ್ರೆ ಹೆಂಗ್ ಅದರದ ಸ್ಪೀಡ್ ಜಾಸ್ತಿ ಆಗ್ತೈತಿ, ಹಂಗ ಟೈಮ್ ಕಡಿಮೆ ಆಗ್ತೈತಿ. ಇನ್ ಕೇಸ್ ಟೈಮ್ ಕಡಿಮೆ ಇತ್ತಂದ್ರ, ಸ್ಪೀಡ್ ಕಡಿಮೆ ಇತ್ತಂದ್ರ ಟೈಮ್ ಜಾಸ್ತಿ ಆಗ್ತೈತಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇನ್ನೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅವ್ರು. ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದೆ. ಮತ್ತೊಂದು ಉದಾಹರಣೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಹೆಚ್ಚು ಕೆಲಸಗಾರರು ಇದ್ದರೆ ಕೆಲಸ ಮುಗಿಸಲು ಕಡಿಮೆ ದಿನಗಳು ಬೇಕು, ಹೌದಾ? ಒಂದ್ ಕೆಲಸವನ್ನ, ಹೌದಾ? ಈಗ ಬಹಳ ಜನ, ನೀವು ಏನೋ ಒಂದು ರೈತರ ಮಕ್ಕಳು ಇದ್ರೆ ನಿಮ್ಗೆ ಗೊತ್ತಾಗ್ತೈತಿ, ಒಂದು ಹೊಲದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಕಡಿಮೆ ಜನ ಇತ್ತಂದ್ರ ಅದು ಮುಗಿಯುವಂತ ಏನಾಗ್ತೈತಿ, ಕೆಲಸ ಲೇಟ್ ಆಗ್ತೈತಿ, ಹೌದಾ? ಅದೇ ಬಹಳ ಜನ ಇದ್ರಂದ್ರ 1 ಅಥವಾ 2 ದಿನದಲ್ಲಿ ಮುಗಿಸ್ಬೋದು. ಅದೇ ರೀತಿ ನಿಮ್ ಸ್ಕೂಲ್ ನಲ್ಲಿ ಈಗ ಸಮ್ ಟೈಮ್ ನಿಮ್ ಟೀಚರು ಗ್ರೌಂಡ್ ಎಲ್ಲ ಸ್ವಚ್ಛ ಮಾಡ್ರಿ ಅಂತ ಹೇಳ್ತಾರೆ. ಬರೀ ಒಂದೇ ಕ್ಲಾಸ್ನವ್ರನ್ನ ತಗೊಂಡಿದ್ರ ಸ್ವಲ್ಪ ಬಹಳ ಹೊತ್ತಾಗ್ತೈತಿ. ಇಲ್ಲ ಬಹಳ ಕೆಲಸ ಇದೆ, ಎಲ್ಲಾ ಕ್ಲಾಸ್ನವ್ರನ್ನ ಕರೆಯೋಣ ಅಂತಂದ್ರೆ ಎಲ್ಲಾ ಕ್ಲಾಸ್ನವ್ರು ಬಂದ್ರೆ ಹಾರ್ಡ್ಲಿ 1-2 ಅಥವಾ 10 ನಿಮಿಷದಲ್ಲಿ ಏನಾಗ್ತೈತಿ, ಇಡೀ ಗ್ರೌಂಡ್ ಎಲ್ಲ ನಮ್ಗೆ ಸ್ವಚ್ಛ ಆಗ್ತೈತಿ. ಅದ್ರ ಅರ್ಥ ಏನು, ಆ ಕೆಲಸಗಾರರು ಹೆಂಗ್ ಹೆಚ್ಚಿಗೆ ಇರ್ತಾರೋ ಕೆಲಸ ಕಡಿಮೆ ಆಗ್ತೈತಿ, ಹೌದಾ? ಅರ್ಥ ಆಯ್ತಾ ಇದು? ಸೊ ಇವು ನಮ್ದು ಏನಾಗತ್ತೆ ಹಾಗಾದ್ರೆ, ಇದೊಂದು ಡೈರೆಕ್ಟ್ ರೇಷಿಯೋಸ್ ಅಂಡ್ ಇಂಡೈರೆಕ್ಟ್ ರೇಷಿಯೋಸ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳು, ಹೌದಾ? ಸೊ ನಿಮ್ಗೆ ಇಲ್ಲಿ ಇನ್ನೂ ಒಂದು ತೋರಿಸ್ತೇನೆ ನಾನು, ನಿಮ್ಗೆ ಇನ್ನೂ ಅರ್ಥ ಆಗ್ಬೇಕಂದ್ರೆ. ಇಂಡೈರೆಕ್ಟ್ ರೇಷಿಯೋಸ್ ಅಥವಾ ಇಂಡೈರೆಕ್ಟ್ ಪ್ರಪೋರ್ಷನ್ಗೆ ಇಲ್ಲೊಂದು ಎಕ್ಸಾಂಪಲ್ ಇದೆ, ಹೌದಾ? ಇದು ಇನ್ನೂ ನಿಮ್ಗೆ ಫುಲ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಹೌದಾ? ಕಾಣಿಸ್ತಾ ಇದೆ ನನ್ನ ಸ್ಕ್ರೀನ್? ಓಕೆ, ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಏನಾಗ್ತಾ ಇದೆ, ಇನ್ವರ್ಸ್ ಪ್ರಪೋರ್ಷನಲ್ ಅಂದ್ರೆ ವಿಲೋಮ ಅನುಪಾತ ಇದೆ, ಹೌದಾ? ಚೇಂಜ್ ದ ಸ್ಪೀಡ್ ಬೈ ಮೂವಿಂಗ್ ದ ಸ್ಲೈಡರ್ ಅಂತ ಇದೆ. ಇಲ್ಲಿ ನೋಡ್ರಿ, ಆಸ್ ಒಂದ್ ಸೆಕೆಂಡ್, ಹೌದಾ? ಆಸ್ ಸ್ಪೀಡ್ ಈಸ್ 6 ಮೀಟರ್/ಸೆಕೆಂಡ್, ದ ಟೈಮ್ ಟೇಕನ್ ಟು ಕವರ್ ದ ಡಿಸ್ಟೆನ್ಸ್ 0 ಮೀಟರ್. ಹೌದಾ? ಅಲ್ಲಿ ಏನಾಗ್ತದೆ, ಸ್ಪೀಡ್ ಜಾಸ್ತಿ ಆದಂಗ ಅಲ್ಲಿ ಏನಾಗ್ತದೆ, ಅದರದ್ದು ಟೈಮು ಕಡಿಮೆ ಆಗ್ತೈತಿ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಸ್ಟಾರ್ಟಿಂಗ್ ನಿಮ್ಗೆ ಒಂದು 2 ಮೀಟರ್/ಸೆಕೆಂಡ್ ಅಂತ ಮಾಡ್ತೇನೆ. ಅವಾಗ ಸ್ವಲ್ಪ ಕಾರನ್ನ ನೀವು ಅಬ್ಸರ್ವ್ ಮಾಡ್ರಿ. ನಾನು ಇಲ್ಲಿ ಸ್ಟಾರ್ಟ್ ಅಂತ ಕೊಡ್ತೀನಿ, ಕರೆಕ್ಟ್ ಎಷ್ಟು ಸ್ಲೋ ಹೋಗ್ತಾ ಇದೆ ಅದು, ಹೌದಾ? ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ, ಇದು 2 ಮೀಟರ್/ಸೆಕೆಂಡ್ ಅಂದ್ರ ಅಲ್ಲಿ 15 ಮೀಟರ್ ಅನ್ನ ಅದೇನ್ ಮಾಡ್ತು,
7.5 ಸೆಕೆಂಡ್ ಅನ್ನ ತಗೊಂತು. ಹೌದಾ? ಸೊ ಅದೇ ನಾನು ಇದನ್ನ ರೀಸೆಟ್ ಮಾಡ್ತೀನಿ, ಈ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತೀನಿ. ಕರೆಕ್ಟ್? ಒಂದು ಹೌದಾ 4 ಮೀಟರ್ ಪರ್ ಸೆಕೆಂಡ್ ಅಂತ ಮಾಡ್ತೀನಿ. ಹೌದಾ? ಸೊ ಇವಾಗ ನೀವು ಸ್ವಲ್ಪ ಕಾರನ್ನ ನೋಡ್ತಾ ಇರಿ. ಹೌದಾ? ಕಾಣಿಸ್ತಾ ಇದೆ? ಅಲ್ಲಿ ಏನಾಯ್ತು, ಇವಾಗ ಏನಾಯ್ತು, ಅಲ್ಲಿ ಲಾಸ್ಟ್ 15 ಮೀಟರ್ ಅನ್ನ ಅದೇ ಏನ್ ಮಾಡಿತ್ತು, 7.5 ಸೆಕೆಂಡ್ ಅನ್ನ ತಗೊಂಡಿತ್ತು. ಹೌದಾ? ಈಗ ಅದೇ 15 ಮೀಟರ್ ಅನ್ನ ಸ್ಪೀಡ್ ಜಾಸ್ತಿ ಮಾಡಿದ್ದಕ್ಕೆ ಅದೆಷ್ಟಾಯ್ತು, 3.75 ಸೆಕೆಂಡ್ ಅನ್ನ ತಗೊಂತು. ಹೌದಾ? ಸೊ ಈಗ ನಾನು ಮತ್ತೆ ರೀಸೆಟ್ ಮಾಡ್ತೀನಿ, ಈ ಸ್ಪೀಡ್ ಅನ್ನ ಇನ್ನೂ ಜಾಸ್ತಿ ಮಾಡ್ತೀನಿ. ಹೌದಾ? ಒಂದು 6 or 7 ಮಾಡ್ತೀನಿ. ಹೌದಾ? ಸೊ ಇವಾಗ ನೋಡ್ರಿ ಎಷ್ಟು ಸ್ಪೀಡ್ ಆಗಿ ಹೋಗ್ತಿತ್ತು ಕಾರ್. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಓಕೆ. ಅವಾಗ ಏನಾಯ್ತು, ಇವಾಗ 15 ಮೀಟರ್ ಎಷ್ಟಾಯ್ತು, 2.14 ಸೆಕೆಂಡ್ ಅನ್ನ ತಗೊಂತು. ಅಂದ್ರೆ ಅಲ್ಲಿ ಏನಾಗ್ತಾ ಇದೆ, ಮೀಟರ್ ಜಾಸ್ತಿ ಆದಂಗ ಅಲ್ಲಿ ಅದೇನಾಗ್ತಾ ಇದೆ ನಮ್ಗೆ ಇಲ್ಲಿ, ಈ ಸ್ಪೀಡ್ ಜಾಸ್ತಿ ಆದಂಗ ಇದ್ರದ್ದು ಟೈಮ್ ಕಡಿಮೆ ಹೋಗ್ತಾ ಇದೆ. ಅಬ್ಸರ್ವ್ ಮಾಡ್ರಿ ನೀವು. ಇದಕ್ಕೆ ನಾವ್ ಏನಂತ ಕರಿತೀವಿ, ವಿಲೋಮ ಅನುಪಾತ ಅಥವಾ ಇನ್ವರ್ಸ್ ಪ್ರಪೋರ್ಷನ್ ಅಂತ ಕರಿತೀವಿ. ಹೌದಾ? ಆಕ್ಚುಲಿ ಪ್ರಪೋರ್ಷನ್ ಅಂದ್ರೆ ನಾವಲ್ಲಿ ರೇಷಿಯೋಸ್ ಅನ್ನ ತಗೋತೀವಿ. ಅದು ಮತ್ತೆ ಪ್ರಪೋರ್ಷನ್ ಅಂದ್ರೆ ನಿಮ್ಗೆ ಅದಕ್ಕೆ ಮತ್ತೆ ಇನ್ ಡಿಟೇಲ್ ಆಗಿ ಮತ್ತೆ ಹೇಳೋಣ. ಜಸ್ಟ್ ಎಕ್ಸಾಂಪಲ್ ಈಗ ಮತ್ತೆ ನಾನು 8 ಮೀಟರ್ 9 ಮಾಡಿದೆ. ಸೊ ಇವಾಗ ಕಾರ್ ಎಷ್ಟು ಸ್ಪೀಡ್ ಆಗಿ ಹೋಗತ್ ನೋಡ್ರಿ, ನಿಮ್ಮ ಪಟ್ನ ಅಬ್ಸರ್ವ್ ಮಾಡ್ರಿ. ಹೌದಾ? ಕಾಣಿಸ್ತಾ ಇದೆ? ಸೊ ಇಲ್ಲಿ 15 ಮೀಟರ್ ಹೋಗಿ ಎಷ್ಟಾಯ್ತು, 1.67 ಸೆಕೆಂಡ್ ಒಳಗೆ ಹೋಯ್ತು. ಹೌದಾ? ಲಾಸ್ಟ್ 10 ಮೀಟರ್ ಪರ್ ಸೆಕೆಂಡ್ ಅನ್ನ ನೋಡೋಣ. ರೀಸೆಟ್ ಸ್ಟಾರ್ಟ್. ಹೌದಾ? ನಮ್ ಕಣ್ಣಿಗೂ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲಷ್ಟು ಅದು ಸ್ಪೀಡ್ ನಲ್ಲಿ ಅದು ಏನ್ ಮಾಡ್ತಾ ಇದೆ, ನಮ್ಗೆ ಮೂವ್ ಮಾಡ್ತಾ ಇದೆ. ಹೌದಾ? ರಿಸೆಟ್ ಸ್ಟಾರ್ಟ್. ಹೌದಾ? ನಾನು ಎಲ್ಲಾದ್ರೂ ಸ್ಟಾಪ್ ಮಾಡ್ಬೇಕಂದ್ರೆ ಅದನ್ನ ಏನ್ ಮಾಡ್ಬೋದು, ಇಲ್ಲಿ ಸ್ಟಾಪ್ ಮಾಡ್ಬೋದು. ಹೌದಾ? ಸೊ ನಿಮ್ಗೆ ಏನಾಯ್ತು, ನನ್ಗೆ ಅಂದ್ರೆ ನಿಮ್ಗೆ ಡೈರೆಕ್ಟ್ ಮತ್ತೆ ಇನ್ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅನ್ಕೋತೀನಿ ನಾನು. ಹೌದಾ? ಸೊ ನಾವು ಇವತ್ತಿನ ಕ್ಲಾಸ್ ನಲ್ಲಿ ನಾವ್ ಏನ್ ಮಾಡಿದ್ವಿ, ಡೈರೆಕ್ಟ್ ರೇಷಿಯೋಸ್, ಆ ಪ್ರಪೋರ್ಷನಲ್ ಅನ್ನೋದನ್ನ ನಾ ಮತ್ತೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ. ಬಟ್ ನಾವ್ ಇವತ್ತು ಕಲ್ತಿದ್ದು ಬೇಸಿಕ್ ರೇಷಿಯೋಸ್ ಅಂದ್ರೇನು, ಡೈರೆಕ್ಟ್ ಮತ್ತೆ ಇನ್ಡೈರೆಕ್ಟ್ ರೇಷಿಯೋಸ್ ಅನ್ನುವಂತ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕಲ್ತೀವಿ. ಓಕೆ. ಸೊ ಇಷ್ಟೊತ್ತವರೆಗೂ ನಾನ್ ಹೇಳಿರುವಂತ ಕ್ಲಾಸು ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಗೆ ಹೋಗೋಣ ಅಂತ. ಸೊ ಈ ಮ್ಯಾಥ್ಸ್ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.